ಮಂಡ್ಯದಲ್ಲಿ ವಾಹನಗಳ ಮೇಲೆ ಉರುಳಿ ಬಿದ್ದಿದೆ ಮರ. ತಪ್ಪಿದೆ ದೊಡ್ಡ ದುರಂತ. ಹಲವು ವಾಹನಗಳು ಜಖಮಾಯಿತು. ಈ ಸಂದರ್ಭದಲ್ಲಿ ಮಂಡ್ಯದ ಪಾಂಡವಪುರ ತಾಲೂಕಿನ ಡಿಂಕಾ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಪೂಜೆ ಮಾಡಿಸೋದಕ್ಕೆ ಅಂತ ಬಂದಿದ್ದಂತಹ ಹೊಸ ಕಾರು ಕೂಡ ಈ ಸಂದರ್ಭದಲ್ಲಿ ಜಖಮಾಗಿರೋದು ನಿಜಕ್ಕೂ ವಿಪರ್ಯಾಸ. ಡಿಂಕಾ ಗ್ರಾಮದ ಶಕ್ತಿ ದೇವತೆ ದರ್ಶನಕ್ಕೆ ಅಂತ ಬಂದಿದ್ರು ಭಕ್ತರ ವಾಹನಗಳು ಜಖಮಾಗೋಗ್ಬಿಟ್ಟಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಜನರು ದೂರ ಓಡಿ ಹೋಗಿದ್ರಿಂದ ಪ್ರಾಣಾಪಾಯ ತಪ್ಪಿದೆ. ಘಟನೆಯಲ್ಲಿ 5ಕ್ಕೂ ಹೆಚ್ಚು ವಾಹನಗಳು ಜಖಂಗೊಂಡಿದೆ. ಶಕ್ತಿ ದೇವತೆಗೆ ಪೂಜೆ ಮಾಡಿಸೋದಕ್ಕೆ ತಂದಿದ್ದ ಹೊಸ ಕಾರು ಕೂಡ ಜಖಮಾಗಿದೆ. ಈ ಸಂದರ್ಭದಲ್ಲಿ ಪಾಂಡವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದು ಪ್ರಕರಣ ಕೂಡ ದಾಖಲಾಗಿದೆ. ಸೊ ದೇವರಲ್ಲಿ ಹರಿಸ್ಕೊಂಡು ದೇವಿಗೆ ನಮಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ತೆಗೆದುಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದ ಒಂದು ಹೊಸ ಕಾರು ಕೂಡ ಈ ಮರ ಅಂದರೆ ಅದರ ಮೇಲೆ ಬಿದ್ದ ಪರಿಣಾಮ ಜಖಮಾಗಿದೆ. ಒಟ್ಟು 5 ವಾಹನಗಳು ಈ ಸಂದರ್ಭದಲ್ಲಿ ಜಖಂಗೊಂಡಿದೆ. ದೃಶ್ಯದಲ್ಲಿ ನಾವು ಕೂಡ ಗಮನಿಸ್ತಾ ಇದ್ದೀವಿ. ಅತಿ ಉದ್ದದ ಮರ ಇದ್ದಕ್ಕಿದ್ದಂಗೆ ಏಕಾಏಕಿ ಬಿದ್ದ ಪರಿಣಾಮ ವಾಹನಗಳು ಜಖಂಗೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರಾಘವೇಂದ್ರ, ಯಾವ ಕಾರಣಕ್ಕೆ ಮರ ಈ ರೀತಿಯಾಗಿ ಏಕಾಏಕಿ ಉರುಳು ಬಿದ್ದಿದ್ದು? ಅಂದ್ರೆ ಅಲ್ಲಿ ಮಳೆ ಗಾಳಿ ಏನಾದರೂ ಇತ್ತಾ ಅಥವಾ ಹೇಗಾಯ್ತು ಘಟನೆ? ಜಯಶಿಲ್ಪ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಡಿಂಕಾ ಗ್ರಾಮದಲ್ಲಿ ಇಂದು ಬೆಳಗ್ಗೆ ಏಕಾಏಕಿ ಮರವೊಂದು ಉರುಳಿ ಬಿದ್ದ ಪರಿಣಾಮ ಏನು ಆ ಒಂದು ದೇವರ ದರ್ಶನಕ್ಕೆ ಬಂದಿದ್ದ ಸುಮಾರು 5 ಈಗ ಕಾರುಗಳು ಘಟನೆ ನಡೆದಿರುವಂತದ್ದು. ಈ ಒಂದು ಮರದ ಕಾಂಡ ಸಿದ್ದಲಾಗಿತ್ತು. ಅದು ಹೊರದು ಇಂದು ಸ್ವಲ್ಪ ಬೆಳಗ್ಗೆ ಗಾಳಿ ಬೀಸಿದ ಗಾಳಿಗೆ ಅದು ಏಕಾಏಕಿ ಉರುಳಿ ಬಿದ್ದಿರುವಂತದ್ದು. ಏನು ಮರದ ಕೆಳಗಡೆ ನಿಲ್ಲಿಸಿದಂತ 5-6 ಕಾರುಗಳು ಕೂಡ ಈಗ ಘಟನೆಯಲ್ಲಿ ಜಖಮಾಗಿದೆ. ಅದರಲ್ಲೂ ಕೂಡ ಭಕ್ತರು ಮರ ಬೀಳುವ ಸದ್ಯಕ್ಕೆ ದೂರ ಹೋಗಿದ್ರಿಂದ ಹೆಚ್ಚಿನ ಪ್ರಾಣಾಪಾಯ ಕೂಡ ತಪ್ಪಿದೆ. ಯಾಕಂದ್ರೆ ಅಕಸ್ಮಾತ್ ಏನೋ ಸಾಧನೆ ಕುಳಿತಂತ ವೇಳೆ ಮರ ಬಿದ್ದಿದ್ರೆ ಸಾಕಷ್ಟು ಪ್ರಾಣಹಾನಿ ಕೂಡ ಆಗ್ತಿತ್ತು. ಆದ್ರೆ ಮರ ಬೀಳುವಂತ ಸದ್ದ ಬದ್ದಂಗೆನೆ ಕೂಡ ಅಲ್ಲಿದ್ದಂತ ಜನರು ದೂರ ಓಡೋಗಿದ್ದಾರೆ. ಹಾಗಾಗಿ ಕೂಡ ಕಾರು ಕೂಡ ಮರಗಳ ಮೇಲೆ ಬಿದ್ದಿರೋದ್ರಿಂದ ಮರದ ಒಂದು ಕೊಂಡವರು ಕೂಡ ಕಾರುಗಳ ಮೇಲೆ ಬಿದ್ದು ಕಾರುಗಳು ಸಂಪೂರ್ಣ ಜಖಮಾಗಿದೆ. ಅದರಲ್ಲೂ ಕೂಡ ಹೊಸ ಕಾರು ಕೂಡ ಈ ಒಂದು ಘಟನೆ ಜಖಮಾಗಿರುವಂತದ್ದು ನಿಜಕ್ಕೂ ಕೂಡ ಆ ಒಂದು ಕುಟುಂಬಕ್ಕೆ ಒಂದು ಕೃತಿ ಆರಂಭಿಕೆ ತಂದಿದೆ. ಏನಂದ್ರೆ ಏನು ಅವರು ಹೊಸ ಕಾರನ್ನು ತಗೊಂಡು ಈ ಒಂದು ಶಕ್ತಿ ದೇವತೆಯ ಸನ್ನಿಧಾನದಲ್ಲಿ ಪೂಜೆನ ಮಾಡಿಸ್ಬೇಕು ಅಂತ ತಂದು ಮರದ ನೆರಳಲ್ಲಿ ನಿಂತಿರ್ತಾರೆ. ಇಂಥ ಸಂದರ್ಭದಲ್ಲಿ ಮರದ ಮೇಲೆ ಆ ಕಾರು ಕೂಡ ಮರದ ಕೊಂಡ ಕೂಡ ಆ ಕಾರಣ ಬಿದ್ದ ಆ ಕಾರು ಕೂಡ ಜಖಮಾಗಿದೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಸುಮಾರು 6ಕ್ಕೂ ಹೆಚ್ಚು ಕಾರುಗಳು ಕೂಡ ಈಗ ಜಖಮಾಗಿರುವುದು ಶಿಲ್ಪ. ಓಕೆ, ಧನ್ಯವಾದ ರಾಘವೇಂದ್ರ ಡೀಟೇಲ್ಸ್ಗಾಗಿ. ಜನ ಮರೆ ಮಾಡೋಳಲ್ಲ ಜನಕ್ಕಾಗಿದ್ರಿ ಏನ ಮಾಡ್ತಿತ್ತು. ಕಷ್ಟ ಅಂದ್ರೆ ನೀನು ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.